ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ರೋಜಾಸ್ ಕುಕ್ ಆ್ಯಂಡ್ ನೈಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸೊ ಇವತ್ತು ನಾನು ತುಂಬಾ ಮೃದುವಾಗಿರುವಂತಹ ಬೇಳೆ ಒಬ್ಬಟ್ಟನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ತುಂಬಾ ಸಾಫ್ಟಾಗಿ ಬರುತ್ತೆ, ಹಾಗೆ ಬಾಯಲ್ಲಿ ಇಟ್ಟ ತಕ್ಷಣವೇ ಬೆಣ್ಣೆ ಥರ ಕರ್ಗೋಗ್ಬಿಡುತ್ತೆ. ಸೊ ಅಷ್ಟು ಸಾಫ್ಟಾಗಿರುವಂತಹ ಬೇಳೆ ಒಬ್ಬಟ್ಟು. ಸೊ ನೋಡಿ, ನಾನು ಕೈಯಲ್ಲಿ ಮುಟ್ಟಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬಾ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತವಾಗಿಯೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಹೇಗಿತ್ತು ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತದೆ ಅಂದರೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಈಗ ನಾವು ಈ ಬೇಳೆ ಒಬ್ಬಟ್ಟು ರೆಸಿಪಿನ ಯಾವ ರೀತಿ ಮಾಡಬೇಕು, ಹಾಗೆ ಏನೇನು ಇಂಗ್ರೀಡಿಯೆಂಟ್ಸ್ಗಳು ಬೇಕು ಅಂತ ಹೇಳಿ ನೋಡೋಣ. ಸೊ ನಾನು ಮೊದಲಿಗೆ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ ನಾನು 3 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ನಂತರ ಇದಕ್ಕೆ ನಾನು 1/4 ಚಮಚದಷ್ಟು ಅರಿಶಿನ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಮೊದಲಿಗೆ ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಾನೀಗ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಾನೀಗ ಚೆನ್ನಾಗಿ ಅದನ್ನು ಕಲಸಿಟ್ಕೊಂಡಿದ್ದೀನಿ. ಸೊ ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನಂತರ ನಾನು 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಅದ್ರ ಮೇಲೆ ಒಂದು ಕವರ್ನ ಮುಚ್ಚಿ ಒಂದು ಪ್ಲೇಟ್ನ ಮುಚ್ಚಿ 2 ರಿಂದ 3 ಗಂಟೆ ಹಿಟ್ಟು ಚೆನ್ನಾಗಿ ನೆನೆಬೇಕು. ಸೊ ಆವಾಗ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಈಗ ನಾನು ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಅರ್ಧ ಬೌಲ್ ಆಗೋಷ್ಟು ತೊಗರಿಬೇಳೆನ ಸೇರಿಸ್ಕೊಂಡು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಸೊ ಹಾಗಾಗಿ ಸಿಪ್ಪೆಗಳು ಹಾಗೆ ಇದೆ. ಆಮೇಲೆ ನಾವು ಜರಡಿ ಹಿಡಿಬೇಕಾದ್ರೆ ಅದು ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವು ಬೇಕಿದ್ರೆ ಮಾರ್ಕೆಟಿಂದ ತಂದಿದ್ದು ಕೂಡ ಯೂಸ್ ಮಾಡ್ಕೋಬೋದು. ಸೊ 2 ವಿಷಲ್ ಕೂಗಿದ ನಂತರ ಚೆನ್ನಾಗಿ ಬೆಂದಿದೆ ಅದು. ನಂತರ ನಾನು ನೀರನ್ನೆಲ್ಲ ಬಸಿದ್ಕೊಂಡು ಅದಕ್ಕೆ ಅರ್ಧ ಬೌಲ್ ಆಗುವಷ್ಟು ನಾನು ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಸೇರಿಸ್ಕೊಂಡು ಚೆನ್ನಾಗಿ ನಾವೀಗ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ನಾವು ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 5 ರಿಂದ 6 ನಿಮಿಷ ಇದು ಚೆನ್ನಾಗಿ ಕುದಿಬೇಕು. ಸೊ ಬೆಲ್ಲ ಎಲ್ಲ ಕರಗಿ ಇದು ಸ್ವಲ್ಪ ತೆಳು ಆಗುತ್ತೆ, ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸೊ ನೋಡಿ ಫ್ರೆಂಡ್ಸ್, ತುಂಬಾ ತೆಳುವಾಯಿತು ಅಂದರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸೊ ಇದನ್ನು ಮತ್ತೆ ಇನ್ನೊಂದು 5 ರಿಂದ 10 ನಿಮಿಷ ಬೇಯಿಸಿದರೆ ಚೆನ್ನಾಗಿ ಮತ್ತೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈಗ ನಾನು ಅದನ್ನು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಸೊ ಅದು ಚೆನ್ನಾಗಿ ಈಗ ಇದನ್ನು ಅವಾಗವಾಗ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈಗ ಕುದ್ದು ಬಂದಿದೆ. ಸೊ ನೋಡಿ ಫ್ರೆಂಡ್ಸ್, ಫೈನಲಿ ಇದು ಈ ಥರ ಬರಬೇಕು. ಸೊ ಅಲ್ಲಿ ತನಕ ನಾವು ಸ್ವಲ್ಪ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಸೊ ಬೇಯಿಸ್ಕೊಂಡು ನಂತರ ನಾವು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಸೊ ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ತಣ್ಣಗಾಗಿದೆ. ಸೊ ನಾನು ಇದಕ್ಕೆ ಒಂದು ಏಲಕ್ಕಿ, ಹಾಗೆ ನಾವು ಸೊಪ್ಪಿನ ಕಾಳು ಅಂತ ಹೇಳ್ತೀವಲ್ಲ ಅಥವಾ ಓಮ್ ಕಾಳು, ಅದನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊ ನಂತರ ನಾನು ಒಂದು ಬೌಲನ್ನು ತಗೊಂಡು ನಾವು ಹಿಟ್ಟು ಸಾಣಿಸ್ತೀವಲ್ಲ ಆ ಸಣ್ಣನ ತಗೊಂಡು ಬೇಯಿಸಿಟ್ಕೊಂಡಿರುವಂತಹ ಬೇಳೆಯನ್ನು ಈಗ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪನೇ ಸೇರಿಕೊಂಡು ಚೆನ್ನಾಗಿ ನಾವು ಈ ಥರ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ನಾವು ಆಗಲೇ ಬೇಯಿಸ್ಕೋಬೇಕಾದ್ರೆ ಈ ಥರ ಸಿಪ್ಪೆ ಎಲ್ಲ ಮೇಲೆ ಬಂದಿತ್ತಲ್ಲ, ಸೊ ಇವಾಗೆಲ್ಲ ಅದು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಾನೀಗ ಎಲ್ಲದನ್ನು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಿಕೊಂಡು ಜರಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗೆದಿದೆ. ಸೊ ನೋಡಿ, ನಾನು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಈ ಥರ ಮಾಡಿದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ನೀವು ಬೇಕಿದ್ರೆ ಗ್ರೈಂಡರಲ್ಲಿ ಕೂಡ ರುಬ್ಕೋಬೋದು ಅಥವಾ ಮಿಕ್ಸಿನೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ನೋಡಿ ಫ್ರೆಂಡ್ಸ್, ಈಗ ನಾನು ಈಗ ಸೈಡಲ್ಲಿರೋದೆಲ್ಲ ಚೆನ್ನಾಗಿ ಈಗ ಒಂದು ಕಡೆ ಸೇರಿಸ್ಕೊತಾ ಇದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಬೇಳೆಯಲ್ಲಿ ಸ್ವಲ್ಪವೂ ಕೂಡ ತರಿಯಾಗಿ ಬರಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ಬಂದಿರುತ್ತೆ ಅಂದರೆ. ಸೊ ಇದು ತುಂಬಾ ಸಾಫ್ಟಾಗಿ ಬಂದರೆ ನಮಗೆ ಒಬ್ಬಟ್ಟು ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಸೊ ಈಗ ಬನ್ನಿ ಫ್ರೆಂಡ್ಸ್, ಈಗ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನೋಡೋಣ. ಸೊ ನೋಡಿ, ಹಿಟ್ಟು ಕೂಡ ಚೆನ್ನಾಗಿ ಈಗ ನೆಂದಿದೆ. ಸೊ ಮತ್ತೆ ನಾನು ಇದನ್ನು ಕೈಯಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ನಾವು ಇದನ್ನು ಒಂದು ಉಂಡೆನ ತಗೊಂಡು ಚೆನ್ನಾಗಿ ಇದನ್ನು ರೌಂಡ್ ಮಾಡಿಕೊಂಡು ಈ ಥರ ಉಳ್ಳಿನ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಕೈಯಲ್ಲೇ ನಾನು ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಅದನ್ನು ದೊಡ್ಡ ಮಾಡ್ಕೋತಾ ಇದ್ದೀನಿ. ಸೊ ಈಗ ನಾವು ಏನು ಸ್ಟಫಿಂಗ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಬೇಳೆದು, ಸೊ ಅದನ್ನು ಈಗ ಒಂದು ಉಂಡೆನ ಕಟ್ಕೊಂಡು ಸೊ ಚೆನ್ನಾಗಿ ನಾವೀಗ ಸ್ಟಫಿಂಗ್ನ ಆ ಉಳ್ಳಿ ಮೇಲೆ ಇಟ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ನಾವು ಕ್ಲೋಸ್ ಮಾಡ್ಕೋಬೇಕು. ಸೊ ಯಾವ ಕಡೆನೂ ಓಪನ್ ಇರಬಾರ್ದು, ಆ ರೀತಿ ನಾವು ಚೆನ್ನಾಗಿ ಕ್ಲೋಸ್ ಮಾಡ್ಕೋಬೇಕು. ಸೊ ಹಿಟ್ಟು ಚೆನ್ನಾಗಿ ನೆನೆದಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ನಾನೀಗ ಎಕ್ಸ್ಟ್ರಾ ಹಿಟ್ಟು ಏನಿದೆ ಅದನ್ನು ತೆಗಿತಾ ಇದ್ದೀನಿ. ಸೊ ತೆಗೆದುಬಿಟ್ಟು ಈಗ ಎಲ್ಲದನ್ನು ಈ ಥರ ಮಾಡಿಕೊಂಡು ಒಂದು ಪ್ಲೇಟ್ಗೆ ನಾನು ಸ್ವಲ್ಪ ಎಣ್ಣೆನ ಸೋರಿಸ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಸೊ ನಂತರ ಫ್ರೆಂಡ್ಸ್, ಬನ್ನಿ ಈಗ ಯಾವ ರೀತಿ ಒಬ್ಬಟ್ಟನ್ನು ತಟ್ಟಬೇಕು ಅಂತ ಹೇಳಿ ತೋರಿಸೋಣ. ಸೊ ಈಗ ಮೊದಲಿಗೆ ನಾನು ಒಬ್ಬಟ್ಟು ತಟ್ಟುವಂತಹ ಒಂದು ಕವರ್ನ ತೊಗೊಂಡಿದ್ದೀನಿ. ಸೊ ಇದು ಎಲ್ಲ ಮಾರ್ಕೆಟಲ್ಲೂ ಅವೈಲೇಬಲ್ ಇರುತ್ತೆ, ನೀವು ಕೂಡ ಈ ಥರದ್ದು ತೊಗೋಬೋದು. ಸೊ ಇದು ನಾನ್ ಸ್ಟಿಕ್ ಥರ ವರ್ಕ್ ಆಗುತ್ತೆ. ಸೊ ಕಾದ ಹಂಚಿನ ಮೇಲೆ ಇಟ್ಟರೂ ಕೂಡ ಇದು ಏನೂ ಆಗೋದಿಲ್ಲ.
ಸೊ ನಂತರ ನಾನು ಉಳ್ಳಿನ ತಗೊಂಡು ಮೇಲೆ ಒಂದು ಕವರನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಈಗ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ನೋಡಿ ಫ್ರೆಂಡ್ಸ್, ಸ್ವಲ್ಪವೂ ಕೂಡ ಏನೂ ಆಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದು ಬರ್ತಾ ಇದೆ ಅಂತ ಹೇಳಿ. ಸೊ ಹಿಟ್ಟು ಚೆನ್ನಾಗಿ ನೆಂದಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ಚೆನ್ನಾಗಿ ಇದನ್ನು ನಾವು ತಟ್ಟಿದ ನಂತರ ನಾನು ಕವರನ್ನು ತೆಗಿತಾ ಇದ್ದೀನಿ. ಸೊ ನಂತರ ನಾನು ಒಲೆ ಮೇಲೆ ಒಂದು ಹೆಂಚನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ. ಸೊ ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಒಬ್ಬಟ್ಟನ್ನು ಈಗ ನಾನು ತವಾದ ಮೇಲೆ ಅಥವಾ ಹೆಂಚಿನ ಮೇಲೆ ನಾನು ಹಾಕ್ತಾಯಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಈಗ ಎಷ್ಟು ಚೆನ್ನಾಗಿ ಅದು ಬಿಟ್ಕೋತಾ ಇದೆ. ಸೊ ನೋಡಿ ಈಗ ಅದು ಚೆನ್ನಾಗಿ ಒಂದು ಸೈಡ್ ಅದು ಚೆನ್ನಾಗಿ ಬೇಯಬೇಕು. ನಂತರ ನಾವು ಅದನ್ನು ಟರ್ನ್ ಮಾಡ್ಕೋಬೇಕಾಗತ್ತೆ. ಸೊ ಸ್ವಲ್ಪವೂ ಕೂಡ ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಅಂದರೆ ಸ್ವಲ್ಪವೂ ಕೂಡ ಹರಿಯೋದಿಲ್ಲ, ಏನೂ ಆಗೋದಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಈಗ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾ ಇದೆ. ನಾನು ಈಗ ಮಗ್ಚಿ ಎರಡು ಸೈಡ್ ಈಗ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ತುಂಬಾ ಸಾಫ್ಟ್ ಆಗಿರುವಂತಹ ಬೇಳೆ ಒಬ್ಬಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್. ನೀವು ಖಂಡಿತವಾಗಿಯೂ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿನ ಖಂಡಿತವಾಗಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಎಲ್ರಿಗೂ ಥ್ಯಾಂಕ್ ಯು, ಬಾಯ್.